ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಕ್ಕ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ರಾಜಕೀಯ ವಿದ್ಯಮಾನಗಳ ಪೈಕಿ ಪ್ರಮುಖ ಅನಿಸುವ ವಿದ್ಯಮಾನಗಳನ್ನು ಮುಂದಿನ ಅರ್ಧ ಗಂಟೆ ಗಮನಿಸ್ತಾ ಹೋಗೋಣ. ಶುರು ಮಾಡೋಣ ಪಕ್ಕ ಪಾಲಿಟಿಕ್ಸ್ ಅನ್ನ ಇವತ್ತಿನ ಅತಿ ದೊಡ್ಡ ರಾಜಕೀಯ ಸುದ್ದಿಯ ಮೂಲಕ. ರೈಟ್, ಪೊಲಿಟಿಕಲ್ ಅಪ್ಡೇಟ್ಸ್ ಗಮನಿಸೋಕೆ ಮುಂಚೆ ಈ ಕ್ಷಣದ ದರ್ಶನ್ ರಿಲೇಟೆಡ್ ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನೇರವಾಗಿ ಆ ಬ್ರೇಕಿಂಗ್ ಕಡೆಗೆ ಗಮನ ಕೊಡೋಣ. ದೇವರಿಗೆ ಹರಕೆಯನ್ನ ತೀರಿಸಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅನ್ನೋ ಮಾತಿದೆ. ಚಾಮುಂಡಿ ಬೆಟ್ಟದಲ್ಲಿ ಹರಕೆ ಕಟ್ಕೊಂಡಿದ್ರಂತೆ. ದರ್ಶನ್ ಜೈಲಿನಿಂದ ರಿಲೀಸ್ ಆಗಿ ಬರಲಿ ಅಂತ ಹೇಳಿ ಇದೀಗ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ವಿಜಯಲಕ್ಷ್ಮಿ ಹರಕೆಯನ್ನ ತೀರಿಸಿದ್ದಾರೆ. ದರ್ಶನ್ ಒಬ್ಬರನ್ನ ಬಿಟ್ಟು ಉಳಿದ ಫ್ಯಾಮಿಲಿ ಮೆಂಬರ್ಸ್, ಕುಟುಂಬ ಸದಸ್ಯರೆಲ್ಲರೂ ಕೂಡ ಚಾಮುಂಡಿ ದೇವಿಯ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ದರ್ಶನ್ ಅವರ ತಾಯಿ ಮೀನಾ ತೂಗುದೀಪ್ ಹಾಗೆ ಪತ್ನಿ ವಿಜಯಲಕ್ಷ್ಮಿ, ಸಹೋದರ ದಿನಕರ್ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸದ್ಯಕ್ಕೆ ಫಾರ್ಮ್ ಹೌಸ್ನಲ್ಲಿ ವಿಶ್ರಾಂತಿ ಪಡೆದಿದ್ದಾರೆ ನಟ ದರ್ಶನ್. ಇತ್ತ ಚಾಮುಂಡಿ ಬೆಟ್ಟದಲ್ಲಿ ಹರಕೆ ತೀರಿಸಿದ್ದಾರೆ ಕುಟುಂಬಸ್ಥರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ದರ್ಶನ ಪೂಜೆಯನ್ನ ಸಮರ್ಪಿಸಿದ್ದಾರೆ ದರ್ಶನ್ ಕುಟುಂಬಸ್ಥರು. ಫಾರ್ಮ್ ಹೌಸ್ನಲ್ಲಿ ದರ್ಶನ್ ರಿಲ್ಯಾಕ್ಸ್ ಮೋಡ್ನಲ್ಲಿದ್ದರೆ, ಇತ್ತ ದರ್ಶನ್ ಅವರ ತಾಯಿ, ಪತ್ನಿ, ಸಹೋದರ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ತಾಯಿಯ ಹರಕೆಯನ್ನ ತೀರಿಸಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನೋದ್, ದರ್ಶನ್ ಬಂದಿಲ್ಲ, ಉಳಿದಂತೆ ಕುಟುಂಬಸ್ಥರು ಬಂದು ಹರಕೆ ತೀರಿಸಿದ್ದಾರೆ. ಇದು ಜೈಲಿನಿಂದ ಹೊರಗೆ ಬರಲಿ ಅನ್ನೋ ಕಾರಣಕ್ಕೆ ಹೊತ್ಕೊಂಡ ಹರಕೆನ, ಬೇರೆ ಏನ್ ಮಾಹಿತಿ ಸಿಗ್ತಾ ಇದೆ ಈ ಬಗ್ಗೆ? ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ಏನು ದರ್ಶನ್ ಅವರು ಈಗಾಗಲೇ 7 ತಿಂಗಳ ಕಾಲ ಜೈಲಲ್ಲಿ ಇದ್ರು. ಈಗಾಗಲೇ ವಿಜಯಲಕ್ಷ್ಮಿ ಅವರು ಕೂಡ ಸಾಕಷ್ಟು ದೇವರಿಗೆ ಸಾಕಷ್ಟು ಹರಕೆಯನ್ನ ಕಟ್ಕೊಂಡಿದ್ರು. ಅದೇ ರೀತಿ ಚಾಮುಂಡಿ ಬೆಟ್ಟಕ್ಕೂ ಕೂಡ ಭೇಟಿಯನ್ನ ಕೊಟ್ಟು ಒಂದು ಹರಕೆಯನ್ನ ಕಟ್ಕೊಂಡಿದ್ರು. ಸೊ ಹೀಗಾಗಿ ಯಾವಾಗ ಜೈಲಿಂದ ಹೊರ ಬಂದ್ರು ಆತ 2-3 ದಿನಗಳಾದ ನಂತರ ಈಗಾಗಲೇ ದರ್ಶನ್ ಅವರು ಮೈಸೂರಿಗೆ ಒಂದು 4 ದಿನ ಆಗಿದೆ. ಸೊ ಹೀಗಾಗಿ ಇವತ್ತು ಅವರ ತಾಯಿ ಮತ್ತು ಪತ್ನಿ ಎಲ್ಲರೂ ಕೂಡ, ದರ್ಶನ್ ಅವರ ಪತ್ನಿ ಮತ್ತು ದರ್ಶನ್ ಅವರ ತಾಯಿ ಎಲ್ಲರೂ ಕೂಡ ಇವತ್ತು ಕುಟುಂಬ ಸಮೇತರಾಗಿ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ಒಂದು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದ್ದಾರೆ. ಇವತ್ತು ದರ್ಶನ್ ಅವರು ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ಕೊಟ್ಟಿಲ್ಲ. ಬಹಳ ಪ್ರಮುಖವಾಗಿ ಈಗಾಗಲೇ ನ್ಯಾಯಾಲಯ ಒಂದು ಆದೇಶವನ್ನು ಕೊಟ್ಟಿದೆ. ಆ ಆದೇಶದಲ್ಲಿ ಫಾರ್ಮ್ ಹೌಸ್ ಮತ್ತು ಮೈಸೂರಿನ ಮನೆಗೆ ಮಾತ್ರ ಭೇಟಿ ಕೊಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಚಾಮುಂಡಿ ಬೆಟ್ಟಕ್ಕೆ ಹೋಗೋದಕ್ಕೆ ಈಗಾಗಲೇ ಇಲ್ಲೂ ಕೂಡ ಅನುಮತಿ ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿಗಳು ಸಿಗ್ತಾರ ಕಾರಣಕ್ಕಾಗಿ ಕೇವಲ ಆ ಕುಟುಂಬಸ್ಥರು ಕೂಡ ಭೇಟಿಯನ್ನು ಕೊಟ್ಟು ಇವತ್ತು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದ್ದಾರೆ. ಒಂದು ವೇಳೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋದಕ್ಕೆ ಅನುಮತಿ ಸಿಕ್ಕಿದೆ ಆದಲ್ಲಿ ದರ್ಶನ್ ಅವರು ಕೂಡ ತತ್ಕ್ಷಣದಲ್ಲಿ ಬೆಟ್ಟಕ್ಕೆ ಭೇಟಿಯನ್ನು ಕೊಟ್ಟು ಒಂದು ಹರಕೆಯೆಲ್ಲ ಕಟ್ಕೊಂಡಿದ್ರೆ ಆ ಹರಕೆಯನ್ನು ತೀರಿಸೋದಕ್ಕೂ ಕೂಡ ಅವರು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸ್ತಾರೆ. ಈಗ ಓಕೆ, ರೈಟ್, ಧನ್ಯವಾದ ವಿನೋದ್ ಮಾಹಿತಿಗಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಕ್ಕ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ರಾಜಕೀಯ ವಿದ್ಯಮಾನಗಳ ಪೈಕಿ ಪ್ರಮುಖ ಅನಿಸುವ ವಿದ್ಯಮಾನಗಳನ್ನು ಮುಂದಿನ ಅರ್ಧ ಗಂಟೆ ಗಮನಿಸ್ತಾ ಹೋಗೋಣ. ಶುರು ಮಾಡೋಣ ಪಕ್ಕ ಪಾಲಿಟಿಕ್ಸ್ ಅನ್ನ ಇವತ್ತಿನ ಅತಿ ದೊಡ್ಡ ರಾಜಕೀಯ ಸುದ್ದಿಯ ಮೂಲಕ. ರೈಟ್, ಪೊಲಿಟಿಕಲ್ ಅಪ್ಡೇಟ್ಸ್ ಗಮನಿಸೋಕೆ ಮುಂಚೆ ಈ ಕ್ಷಣದ ದರ್ಶನ್ ರಿಲೇಟೆಡ್ ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನೇರವಾಗಿ ಆ ಬ್ರೇಕಿಂಗ್ ಕಡೆಗೆ ಗಮನ ಕೊಡೋಣ. ದೇವರಿಗೆ ಹರಕೆಯನ್ನ ತೀರಿಸಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅನ್ನೋ ಮಾತಿದೆ. ಚಾಮುಂಡಿ ಬೆಟ್ಟದಲ್ಲಿ ಹರಕೆ ಕಟ್ಕೊಂಡಿದ್ರಂತೆ. ದರ್ಶನ್ ಜೈಲಿನಿಂದ ರಿಲೀಸ್ ಆಗಿ ಬರಲಿ ಅಂತ ಹೇಳಿ ಇದೀಗ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ವಿಜಯಲಕ್ಷ್ಮಿ ಹರಕೆಯನ್ನ ತೀರಿಸಿದ್ದಾರೆ. ದರ್ಶನ್ ಒಬ್ಬರನ್ನ ಬಿಟ್ಟು ಉಳಿದ ಫ್ಯಾಮಿಲಿ ಮೆಂಬರ್ಸ್, ಕುಟುಂಬ ಸದಸ್ಯರೆಲ್ಲರೂ ಕೂಡ ಚಾಮುಂಡಿ ದೇವಿಯ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ದರ್ಶನ್ ಅವರ ತಾಯಿ ಮೀನಾ ತೂಗುದೀಪ್ ಹಾಗೆ ಪತ್ನಿ ವಿಜಯಲಕ್ಷ್ಮಿ, ಸಹೋದರ ದಿನಕರ್ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸದ್ಯಕ್ಕೆ ಫಾರ್ಮ್ ಹೌಸ್ನಲ್ಲಿ ವಿಶ್ರಾಂತಿ ಪಡೆದಿದ್ದಾರೆ ನಟ ದರ್ಶನ್. ಇತ್ತ ಚಾಮುಂಡಿ ಬೆಟ್ಟದಲ್ಲಿ ಹರಕೆ ತೀರಿಸಿದ್ದಾರೆ ಕುಟುಂಬಸ್ಥರು.
ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ದರ್ಶನ ಪೂಜೆಯನ್ನ ಸಮರ್ಪಿಸಿದ್ದಾರೆ ದರ್ಶನ್ ಕುಟುಂಬಸ್ಥರು. ಫಾರ್ಮ್ ಹೌಸ್ನಲ್ಲಿ ದರ್ಶನ್ ರಿಲ್ಯಾಕ್ಸ್ ಮೋಡ್ನಲ್ಲಿದ್ದರೆ, ಇತ್ತ ದರ್ಶನ್ ಅವರ ತಾಯಿ, ಪತ್ನಿ, ಸಹೋದರ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ತಾಯಿಯ ಹರಕೆಯನ್ನ ತೀರಿಸಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನೋದ್, ದರ್ಶನ್ ಬಂದಿಲ್ಲ, ಉಳಿದಂತೆ ಕುಟುಂಬಸ್ಥರು ಬಂದು ಹರಕೆ ತೀರಿಸಿದ್ದಾರೆ. ಇದು ಜೈಲಿನಿಂದ ಹೊರಗೆ ಬರಲಿ ಅನ್ನೋ ಕಾರಣಕ್ಕೆ ಹೊತ್ಕೊಂಡ ಹರಕೆನ, ಬೇರೆ ಏನ್ ಮಾಹಿತಿ ಸಿಗ್ತಾ ಇದೆ ಈ ಬಗ್ಗೆ? ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ಏನು ದರ್ಶನ್ ಅವರು ಈಗಾಗಲೇ 7 ತಿಂಗಳ ಕಾಲ ಜೈಲಲ್ಲಿದ್ರು. ಈಗಾಗಲೇ ವಿಜಯಲಕ್ಷ್ಮಿ ಅವರು ಕೂಡ ಸಾಕಷ್ಟು ದೇವರಿಗೆ ಸಾಕಷ್ಟು ಹರಕೆಯನ್ನ ಕಟ್ಕೊಂಡಿದ್ರು. ಅದೇ ರೀತಿ ಚಾಮುಂಡಿ ಬೆಟ್ಟಕ್ಕೂ ಕೂಡ ಭೇಟಿಯನ್ನ ಕೊಟ್ಟು ಒಂದು ಹರಕೆಯನ್ನ ಕಟ್ಕೊಂಡಿದ್ರು. ಸೊ ಹೀಗಾಗಿ ಯಾವಾಗ ಜೈಲಿಂದ ಹೊರ ಬಂದ್ರು, ಆತ 2-3 ದಿನಗಳಾದ ನಂತರ ಈಗಾಗಲೇ ದರ್ಶನ್ ಅವರು ಮೈಸೂರಿಗೆ ಒಂದು 4 ದಿನ ಆಗಿದೆ. ಸೊ ಹೀಗಾಗಿ ಇವತ್ತು ಅವರ ತಾಯಿ ಮತ್ತು ಪತ್ನಿ ಎಲ್ಲರೂ ಕೂಡ, ದರ್ಶನ್ ಅವರ ಪತ್ನಿ ಮತ್ತು ದರ್ಶನ್ ಅವರ ತಾಯಿ ಎಲ್ಲರೂ ಕೂಡ ಇವತ್ತು ಕುಟುಂಬ ಸಮೇತರಾಗಿ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ಒಂದು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದ್ದಾರೆ. ಇವತ್ತು ದರ್ಶನ್ ಅವರು ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ಕೊಟ್ಟಿಲ್ಲ. ಬಹಳ ಪ್ರಮುಖವಾಗಿ ಈಗಾಗಲೇ ನ್ಯಾಯಾಲಯ ಒಂದು ಆದೇಶವನ್ನು ಕೊಟ್ಟಿದೆ. ಆ ಆದೇಶದಲ್ಲಿ ಫಾರ್ಮ್ ಹೌಸ್ ಮತ್ತು ಮೈಸೂರಿನ ಮನೆಗೆ ಮಾತ್ರ ಭೇಟಿ ಕೊಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಚಾಮುಂಡಿ ಬೆಟ್ಟಕ್ಕೆ ಹೋಗೋದಕ್ಕೆ ಈಗಾಗಲೇ ಇಲ್ಲೂ ಕೂಡ ಅನುಮತಿ ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿಗಳು ಸಿಗ್ತಾರ ಕಾರಣಕ್ಕಾಗಿ ಕೇವಲ ಆ ಕುಟುಂಬಸ್ಥರು ಕೂಡ ಭೇಟಿಯನ್ನು ಕೊಟ್ಟು ಇವತ್ತು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದ್ದಾರೆ. ಒಂದು ವೇಳೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋದಕ್ಕೆ ಅನುಮತಿ ಸಿಕ್ಕಿದೆ ಆದಲ್ಲಿ ದರ್ಶನ್ ಅವರು ಕೂಡ ತತ್ಕ್ಷಣದಲ್ಲಿ ಬೆಟ್ಟಕ್ಕೆ ಭೇಟಿಯನ್ನು ಕೊಟ್ಟು ಒಂದು ಹರಕೆಯೆಲ್ಲ ಕಟ್ಕೊಂಡಿದ್ರೆ ಆ ಹರಕೆಯನ್ನು ತೀರಿಸೋದಕ್ಕೂ ಕೂಡ ಅವರು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸ್ತಾರೆ. ಈಗ ಓಕೆ, ರೈಟ್, ಧನ್ಯವಾದ ವಿನೋದ್ ಮಾಹಿತಿಗಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಕ್ಕ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ರಾಜಕೀಯ ವಿದ್ಯಮಾನಗಳ ಪೈಕಿ ಪ್ರಮುಖ ಅನಿಸುವ ವಿದ್ಯಮಾನಗಳನ್ನು ಮುಂದಿನ ಅರ್ಧ ಗಂಟೆ ಗಮನಿಸ್ತಾ ಹೋಗೋಣ. ಶುರು ಮಾಡೋಣ ಪಕ್ಕ ಪಾಲಿಟಿಕ್ಸ್ ಅನ್ನ ಇವತ್ತಿನ ಅತಿ ದೊಡ್ಡ ರಾಜಕೀಯ ಸುದ್ದಿಯ ಮೂಲಕ. ರೈಟ್, ಪೊಲಿಟಿಕಲ್ ಅಪ್ಡೇಟ್ಸ್ ಗಮನಿಸೋಕೆ ಮುಂಚೆ ಈ ಕ್ಷಣದ ದರ್ಶನ್ ರಿಲೇಟೆಡ್ ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನೇರವಾಗಿ ಆ ಬ್ರೇಕಿಂಗ್ ಕಡೆಗೆ ಗಮನ ಕೊಡೋಣ. ದೇವರಿಗೆ ಹರಕೆಯನ್ನ ತೀರಿಸಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅನ್ನೋ ಮಾತಿದೆ. ಚಾಮುಂಡಿ ಬೆಟ್ಟದಲ್ಲಿ ಹರಕೆ ಕಟ್ಕೊಂಡಿದ್ರಂತೆ, ದರ್ಶನ್ ಜೈಲಿನಿಂದ ರಿಲೀಸ್ ಆಗಿ ಬರಲಿ ಅಂತ ಹೇಳಿ. ಇದೀಗ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ವಿಜಯಲಕ್ಷ್ಮಿ ಹರಕೆಯನ್ನ ತೀರಿಸಿದ್ದಾರೆ. ದರ್ಶನ್ ಒಬ್ಬರನ್ನ ಬಿಟ್ಟು ಉಳಿದ ಫ್ಯಾಮಿಲಿ ಮೆಂಬರ್ಸ್, ಕುಟುಂಬ ಸದಸ್ಯರೆಲ್ಲರೂ ಕೂಡ ಚಾಮುಂಡಿ ದೇವಿಯ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ದರ್ಶನ್ ಅವರ ತಾಯಿ ಮೀನಾ ತೂಗುದೀಪ್ ಹಾಗೆ ಪತ್ನಿ ವಿಜಯಲಕ್ಷ್ಮಿ, ಸಹೋದರ ದಿನಕರ್ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸದ್ಯಕ್ಕೆ ಫಾರ್ಮ್ ಹೌಸ್ನಲ್ಲಿ ವಿಶ್ರಾಂತಿ ಪಡೆದಿದ್ದಾರೆ ನಟ ದರ್ಶನ್. ಇತ್ತ ಚಾಮುಂಡಿ ಬೆಟ್ಟದಲ್ಲಿ ಹರಕೆ ತೀರಿಸಿದ್ದಾರೆ ಕುಟುಂಬಸ್ಥರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ದರ್ಶನ ಪೂಜೆಯನ್ನ ಸಮರ್ಪಿಸಿದ್ದಾರೆ ದರ್ಶನ್ ಕುಟುಂಬಸ್ಥರು. ಫಾರ್ಮ್ ಹೌಸ್ನಲ್ಲಿ ದರ್ಶನ್ ರಿಲ್ಯಾಕ್ಸ್ ಮೋಡ್ನಲ್ಲಿದ್ದರೆ, ಇತ್ತ ದರ್ಶನ್ ಅವರ ತಾಯಿ, ಪತ್ನಿ, ಸಹೋದರ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ತಾಯಿಯ ಹರಕೆಯನ್ನ ತೀರಿಸಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನೋದ್, ದರ್ಶನ್ ಬಂದಿಲ್ಲ, ಉಳಿದಂತೆ ಕುಟುಂಬಸ್ಥರು ಬಂದು ಹರಕೆ ತೀರಿಸಿದ್ದಾರೆ. ಇದು ಜೈಲಿನಿಂದ ಹೊರಗೆ ಬರಲಿ ಅನ್ನೋ ಕಾರಣಕ್ಕೆ ಹೊತ್ಕೊಂಡ ಹರಕೆನ, ಬೇರೆ ಏನ್ ಮಾಹಿತಿ ಸಿಗ್ತಾ ಇದೆ ಈ ಬಗ್ಗೆ? ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ಏನು ದರ್ಶನ್ ಅವರು ಈಗಾಗಲೇ 7 ತಿಂಗಳ ಕಾಲ ಜೈಲಲ್ಲಿದ್ರು. ಈಗಾಗಲೇ ವಿಜಯಲಕ್ಷ್ಮಿ ಅವರು ಕೂಡ ಸಾಕಷ್ಟು ದೇವರಿಗೆ ಸಾಕಷ್ಟು ಹರಕೆಯನ್ನ ಕಟ್ಕೊಂಡಿದ್ರು. ಅದೇ ರೀತಿ ಚಾಮುಂಡಿ ಬೆಟ್ಟಕ್ಕೂ ಕೂಡ ಭೇಟಿಯನ್ನ ಕೊಟ್ಟು ಒಂದು ಹರಕೆಯನ್ನ ಕಟ್ಕೊಂಡಿದ್ರು. ಸೊ ಹೀಗಾಗಿ ಯಾವಾಗ ಜೈಲಿಂದ ಹೊರ ಬಂದ್ರು, ಆತ 2-3 ದಿನಗಳಾದ ನಂತರ ಈಗಾಗಲೇ ದರ್ಶನ್ ಅವರು ಮೈಸೂರಿಗೆ ಒಂದು 4 ದಿನ ಆಗಿದೆ. ಸೊ ಹೀಗಾಗಿ ಇವತ್ತು ಅವರ ತಾಯಿ ಮತ್ತು ಪತ್ನಿ ಎಲ್ಲರೂ ಕೂಡ, ದರ್ಶನ್ ಅವರ ಪತ್ನಿ ಮತ್ತು ದರ್ಶನ್ ಅವರ ತಾಯಿ ಎಲ್ಲರೂ ಕೂಡ ಇವತ್ತು ಕುಟುಂಬ ಸಮೇತರಾಗಿ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ಒಂದು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದ್ದಾರೆ. ಇವತ್ತು ದರ್ಶನ್ ಅವರು ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ಕೊಟ್ಟಿಲ್ಲ. ಬಹಳ ಪ್ರಮುಖವಾಗಿ ಈಗಾಗಲೇ ನ್ಯಾಯಾಲಯ ಒಂದು ಆದೇಶವನ್ನು ಕೊಟ್ಟಿದೆ. ಆ ಆದೇಶದಲ್ಲಿ ಫಾರ್ಮ್ ಹೌಸ್ ಮತ್ತು ಮೈಸೂರಿನ ಮನೆಗೆ ಮಾತ್ರ ಭೇಟಿ ಕೊಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಚಾಮುಂಡಿ ಬೆಟ್ಟಕ್ಕೆ ಹೋಗೋದಕ್ಕೆ ಈಗಾಗಲೇ ಇಲ್ಲೂ ಕೂಡ ಅನುಮತಿ ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿಗಳು ಸಿಗ್ತಾರ ಕಾರಣಕ್ಕಾಗಿ ಕೇವಲ ಆ ಕುಟುಂಬಸ್ಥರು ಕೂಡ ಭೇಟಿಯನ್ನು ಕೊಟ್ಟು ಇವತ್ತು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದ್ದಾರೆ.
ಒಂದು ವೇಳೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋದಕ್ಕೆ ಅನುಮತಿ ಸಿಕ್ಕಿದೆ ಆದಲ್ಲಿ ದರ್ಶನ್ ಅವರು ಕೂಡ ತತ್ಕ್ಷಣದಲ್ಲಿ ಬೆಟ್ಟಕ್ಕೆ ಭೇಟಿಯನ್ನು ಕೊಟ್ಟು ಒಂದು ಹರಕೆ ಎಲ್ಲ ಕಟ್ಕೊಂಡಿದ್ರೆ ಆ ಹರಕೆಯನ್ನು ತೀರಿಸೋದಕ್ಕೂ ಕೂಡ ಅವರು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸ್ತಾರೆ. ಈಗ ಓಕೆ ರೈಟ್, ಧನ್ಯವಾದ ವಿನೋದ್ ಮಾಹಿತಿಗಾಗಿ.